ರಾಜ್ಯದ ಅನ್ನಭಾಗ್ಯದ ಅಕ್ಕಿ ತಮಿಳುನಾಡಿನಲ್ಲಿ ಇಡ್ಲಿ ದೋಸೆ ಇದಕ್ಕೆ ತಮಿಳುನಾಡು ಕೇರಳ ಮಾತ್ರ ಅಲ್ಲ ಬೇರೆ ಬೇರೆ ಕಡೆಗೆ ಇಲ್ಲಿಂದ ಮಾರಾಟ ಆಗುತ್ತೆ ಅನ್ನುವಂತ ಗಂಭೀರ ಆರೋಪ. ಇದರ ಬಗ್ಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಕಿಡಿಕಾರಿದ್ದಾರೆ. ಅಕ್ಕಿ ಕಾಳಸಂತೆಗೆ ಮಾರಾಟ ಆಗ್ತಾ ಇದೆಯಲ್ಲ, ತಲೆದಂಡ ಯಾರದ್ದು ಹೇಳಿ ಅಂತ ಹೇಳಿ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಹಾಗಾದ್ರೆ ಸಿಟಿ ರವಿ ಏನ್ ಮಾತಾಡಿದ್ದಾರೆ ಅನ್ನೋದನ್ನ ನೀವು ಕೇಳಿ. ಈಗ ಇಲ್ಲಿಯ ಅಕ್ಕಿ ತಮಿಳುನಾಡಿನಲ್ಲಿ ಇಡ್ಲಿ ದೋಸೆ ಆಗುತ್ತೆ ಅನ್ನೋದು ಬಹಳ ಹಿಂದಿನಿಂದಲೂ ಕೇಳಬರ್ತಿರುವಂತ ಸಂಗತಿ. ತಲೆದಂಡ ಯಾರ್ದು ಹೇಳಿ ಹೋಗ್ತಾ ಇದೆ ಗೊತ್ತು. ಕ್ವಶನ್ ಪೇಪರ್ ಲೀಕಿಗೆ ತಲೆದಂಡ ಮಂತ್ರಿದಾಯ್ತು. ಈ ಅಕ್ಕಿ ಕಾಳಸಂತೆಗೆ ತಲೆದಂಡ ಯಾರ್ದು ಹೇಳಿ? ಬಿಜೆಪಿ ನಾಯಕರೇ ಶಾಮೀಲಾಗಿದ್ದಾರೆ. ನಾನು ಹೇಳ್ತಾ ಇದ್ದೀನಲ್ಲ, ಯು ಆರ್ ಹೋಮ್ ಮಿನಿಸ್ಟರ್, ಬೀದಿ ಬಸವ ಅಲ್ಲ, ಹೋಮ್ ಮಿನಿಸ್ಟ್ರು. ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕ್ತಿದ್ದಾರೆ ಅನ್ನೋದು ಗೊತ್ತು. ಎಲ್ಲ ಪ್ರೂಫ್ ಕೈಲಿ ಇಟ್ಕೊಂಡು ಏನ್ ಮಾಡ್ತಾ ಇದೆ ಹಾಗಾದ್ರೆ ಆಹಾರ ಇಲಾಖೆ, ಆಹಾರ ಸಚಿವರು ಅನ್ನುವಂತ ಪ್ರಶ್ನೆ ನೀವು ಕೂಡ ಸರ್ಕಾರವನ್ನ ಪ್ರಶ್ನೆ ಮಾಡಬಹುದು, ಮಾತಾಡಬಹುದು. ಕರೆ ಮಾಡಿದ್ದಾರೆ ಮೊದಲ ಕಾಲರ್. ನಮಸ್ತೆ. ದಾವಣಗೆರೆಯಿಂದ ಆನಂದ್ ಕರೆ ಮಾಡಿದ್ದಾರೆ. ಆನಂದ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಏನ್ ಅನ್ಸುತ್ತೆ ನಿಮ್ಗೆ ಇದನ್ನೆಲ್ಲ ಗಮನಿಸಿದ್ರೆ? ಮೇಡಮ್, ಕಾಳಸಂತೆಯಲ್ಲಿ ನೀವು ಹಿಂಗ ಗಾಡಿಗಳೆಲ್ಲ ಹೋಗ್ತಾ ಇದಾವೆ ಅಂತ ಹೇಳ್ತಾ ಇದ್ರಲ್ಲ, ಇದಕ್ ಮೇನ್ ಕಾರಣ ಏನಂತ ನೀವೇನಾದ್ರೂ ಅನಲೈಸ್ ಮಾಡಿದ್ರ ಮೇಡಮ್? ನೀವ್ ಹೇಳಿ. ಏನಂದ್ರೆ ಮೇಡಮ್, ಈಗ 10 ಕೆಜಿ ಕೊಡ್ತಾ ಇದಾರೆ. ಆ 10 ಕೆಜಿ ಜನರಲ್ಲಿ ತಿನ್ನಕ್ ಆಗ್ತಾ ಇಲ್ಲ ಮೇಡಮ್. ಅದು ಕಾಳು ದೊಡ್ಡವಿರ್ತವೆ, ಅದನ್ನ ರೀಪಾಲಿಶ್ ಕಳಿಸ್ಬೇಕು, ಅದೆಲ್ಲ ಪ್ರೊಸೆಸ್ ಇರುತ್ತೆ ಮೇಡಮ್. ಆಮೇಲೆ ಅದ್ರಲ್ಲಿ ಹುಳ ಬರುತ್ತೆ, ಕಲ್ಲಿರ್ತವೆ, ಇದೆಲ್ಲ ಇರೋದ್ರಿಂದಾನೇ ಅವರು ಹೊರಗ್ ಮಾಡ್ತಾ ಇರೋದು ಮೇಡಮ್. ಸದ್ಯಕ್ಕೆ 5 ಕೆಜಿ ಕೊಡ್ತಾ ಇದ್ದಾರೆ, 170 ರೂಪಾಯಿ ಡಿಬಿಟಿ ಆಗ್ತಾ ಇದೆ. ಅಂದ್ರೆ ಡೈರೆಕ್ಟ್ ಟು ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಆಗ್ತಾ ಇದೆ, ರೈಟ್? ಇಲ್ಲಿ ಮೇಡಮ್ 5 ಕೆಜಿ ಕೊಡ್ತಾ ಇದ್ದಾರೆ, ಉಳಿದಿರೋ 5 ಕೆಜಿಗೆ ಬದಲಾಗಿ 30 ರೂಪಾಯಿ 1 ಕೆಜಿಗೆ ಅಂತ 170 ರೂಪಾಯಿ ಅಕೌಂಟ್ ಬರ್ತಾ ಇದೆ. 5 ಕೆಜಿಯಲ್ಲಿ ಏನಾಗ್ತಾ ಇದೆ? ನಿಮ್ಗೆ ಏನ್ ಅನ್ನಿಸ್ತಾ ಇದೆ? 5 ಕೆಜಿ ತಿನ್ನಕ ನಮಗೆ 5 ಕೆಜಿನೇ ಬರ್ಲಿ ಮೇಡಮ್. 5 ಕೆಜಿನೇ ತಿನ್ನೋ ತರ ಹಾಕಿ ಕೊಟ್ರೆ ನಾವ್ ಯಾಕೆ ಹೊರಗಡೆ ಮಾಡ್ತೀವಿ ಮೇಡಮ್? ಕಳಪೆ ಅಂತಿದ್ದೀರಿ ಅಲ್ವಾ ಮೇಡಮ್? ಆನಂದ್ ಅವರೇ, ಈಗ ನೀವ್ ಹೇಳೋದು ಕ್ವಾಲಿಟಿ ಅಕ್ಕಿ ಸರ್ಕಾರ ಕೊಡ್ತಿಲ್ಲ ಅಂತನಾ? ಹೌದು ಮೇಡಮ್, ಹೌದು ಸರ್. ತಿನ್ನೋ ತರ ಇಲ್ಲ ಅಂತ ಹೇಳಿ ಹೇಳ್ತಾ ಇದೀರಿ. ಓಕೆ, ಹಾಗಾದ್ರೆ ಈಗ ಸರ್ಕಾರ ಕೊಡೋ ಅಕ್ಕಿ ಕ್ವಾಲಿಟಿ ಇಲ್ಲದೆ ಇದ್ರೆ ಅದನ್ನ ಬೇರೆ ಕಡೆ ಪಾಲಿಶ್ ಮಾಡಿ ಮಾರಾಟ ಮಾಡುವಾಗ ಅವ್ರು ಹೇಗ್ ತಿಂತಾರೆ? ಅದು ಕ್ವಾಲಿಟಿ ಇರೋದಿಲ್ವಾ? ಇದೇ ಅಕ್ಕಿ ಅಲ್ವಾ ಅದು? ಇಲ್ಲಿ ನಾವಿಲ್ಲಿ ಅಬ್ಸರ್ವ್ ಮಾಡಿದ ಪ್ರಕಾರ 18 ರೂಪಾಯಿನೋ 20 ರೂಪಾಯಿನೋ ಕೆಜಿ ನಾವು ಇಲ್ಲೆಲ್ಲ ಕೊಡ್ತಾ ಇದಾರೆ ಸರ್. ಅದನ್ನ ಅವರು ಮತ್ತೆ ರೀಪಾಲಿಶ್ ಕ್ಲೀನಿಂಗ್ ಎಲ್ಲ ಮಾಡಿ ಅದೇ ಇದನ್ನ ನಮಗೆ ಮತ್ತೆ 60 ರೂಪಾಯಿ ಮಾಡ್ತಾ ಇದಾರೆ ಅಲ್ವಾ? ಅದೇ ನಡೀತಾ ಇದೆ ಸರ್. ನಾವೀಗ ಒಳ್ಳೆ ಅಕ್ಕಿ ಕೊಟ್ರೆ ನಮ್ಗೆ 10 ಕೆಜಿ ಬೇಡ ಸರ್, 5 ಕೆಜಿನೇ ಕೊಡ್ಲಿ. ತಿನ್ನೋ ಅಕ್ಕಿ ಕೊಟ್ರೆ ನಾವೇನಕ್ಕೆ ಮಾಡ್ತೀವಿ ಅಲ್ವಾ? ನಾವ್ ಎಷ್ಟೊತ್ತು ಈಗ ನಾವು ಎಲ್ಲರೂ ಬಡವ್ರೆ ಸರ್, ನಮಗೆ ತಿನ್ನೋ ಅಕ್ಕಿ ಕೊಡಿ. ಸುಮ್ನೆ ಬಿಸಾಕ ಅಕ್ಕಿ ಕೊಟ್ಬಿಟ್ಟು ನೀವು ಕಾಳಸಂತೆಯಲ್ಲಿ ಮಾರ್ತಾ ಇದ್ರೆ ಅಂತಲ್ಲ, ಎಲ್ಲ ತಿಂತಾರಲ್ಲ. ಈಗ ಕೆಲವರು ಮಾರಾಟ ಮಾಡಿದ್ರೆ ಕೆಲವರು ಅದನ್ನೇ ಊಟ ಮಾಡ್ತಾರಲ್ಲ ಸರ್. ಸರ್, ಕೆಲವೊಬ್ರು ಅಂದ್ರೆ ಮಾಡ್ತಾ ಇದಾರೆ ಸರ್. ಈಗ ನಾವು ಎಷ್ಟು ಅಂದ್ರೆ ನಮ್ಗೆ ಚೆನ್ನಾಗಿರೋ ಅಕ್ಕಿ ಇಟ್ಕೋತೀವಿ, ಮಿಕ್ಕಿದ್ದೆಲ್ಲ 1 ತಿಂಗಳ ಅಂಗಡಿ ಚೆನ್ನಾಗ್ ಬರುತ್ತೆ ಅಂತ ಇಟ್ಕೋತೀವಿ. ಬರ್ಲಿಲ್ಲ ಅಂದ್ರೆ ಮಾರ್ತಾ ಇದೀವಿ ಸರ್. ಅಲ್ಲ, ಈಗ ಡೈರೆಕ್ಟ್ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದಲ್ವಾ ಈಗ ಆರೋಪ ಇರೋದು? ಹೌದು ಸರ್, ಅಲ್ವಾ? ಮಾರಾಟ ಮಾಡ್ತಾ ಇದ್ವಿ ಸರ್, ಮಾರಾಟ ಮಾಡ್ತಾ ಇದಾರೆ. ಆದ್ರೆ ಏನಕ್ಕೆ ಅಂತಂದ್ರೆ ನೀವು ಬ್ಯಾಕ್ ಇಂಟಗ್ರೇಷನ್ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತಲ್ಲ ಸರ್. ಮಾರಾಟ ಕಾಳಸಂತೆಯಲ್ಲಿ ಅಕ್ಕಿ ಬರ್ತಾ ಇದೆ ಅಂದ್ರೆ ಯಾಕೆ ಬರ್ತಾ ಇದೆ ಅದನ್ನ ನೀವು ಕಂಡುಹಿಡಿದ್ರೆ ಸಾಕು ಸರ್. ಅಲ್ಲ, ನಾವು ಒಂದು ಸ್ಟಿಂಗ್ ಮಾಡಿದೀವಿ, ಮತ್ತೆ ಎಲ್ಲಿ ಮಾರಾಟ ಮಾಡ್ತಿದ್ದಾರೆ ಅನ್ನೋದನ್ನ ಗ್ರೌಂಡ್ ರಿಯಾಲಿಟಿ ಅನ್ನೋದನ್ನ ಕೂಡ ನೀವು ನೋಡ್ತಾ ಇದೀರಲ್ಲ. 1-2 ಕೆಜಿ ಅಲ್ಲ, ಇದು ಸಾವಿರಾರು ಕೆಜಿ. ಹೌದು ಸರ್. ಈಗ ಆ 1000 ಕೆಜಿನೇ ಹೆಂಗಾಗಿದೆ ಅಂದ್ರೆ ಸರ್, ನನ್ ಮನೆಗೂ ಬಂದ್ಬಿಟ್ಟು 20 ಕೆಜಿ 30 ಕೆಜಿ ಆತರ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಬಲ್ಕ್ ಆಗಿ ಎಲ್ಲೋ ರಫ್ತು ತಪ್ಪು ಮಾಹಿತಿ. ಆನಂದ್ ಅವ್ರೆ, ಏನ್ ಗೊತ್ತಾ, ಇದು ಅಕ್ಕಿ ತಗೊಂಡವರು ಅಥವಾ ಫಲಾನುಭವಿಗಳು ಅವರು ಅಕ್ಕಿಯನ್ನ ಮಾರ್ತಾ ಇದ್ದಾರೆ ಅಂತಲ್ಲ. ಅಕ್ಕಿ ಸೇರೋ ಮೊದ್ಲೇ, ಬಡವರ ತಟ್ಟೆಗೆ ಹೋಗೋ ಮೊದ್ಲೇ, ಅನ್ನ ಆಗೋ ಮೊದ್ಲೇ ಯಾರ್ಯಾರು ಈ ಮೀಡಿಯೇಟರ್ಸ್ ಇರ್ತಾರಲ್ಲ, ಮಿಡಲ್ ಮ್ಯಾನ್ಸ್, ಅವರೆಲ್ಲರೂ ಕೂಡ, ಅಥವಾ ಈ ನ್ಯಾಯಬೆಲೆ ಅಂಗಡಿ, ಇವ್ರಿಗೆ ಬರೋ ಮೊದಲೇ ಇದು ಮಾರಾಟ ಆಗ್ತಾ ಇದೆ ಅನ್ನೋ ವಿಚಾರ. ಧನ್ಯವಾದ ಆನಂದ್ ಅವರೇ ಕರೆ ಮಾಡಿ ಮಾತಾಡಿದಕ್ಕೆ. ಅವಿನಾಶ್ ಅನ್ನೋರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ಅವಿನಾಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಅವಿನಾಶ್ ಅವರೇ, ತಾವೇನ್ ಹೇಳ್ತೀರಿ? ಅನ್ನಭಾಗ್ಯದ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದೆ ಅನ್ನೋದು, ಸರ್ಕಾರ ಇದೆಲ್ಲ ನೋಡಿ ಸುಮ್ಮನಿದೆ ಅನ್ನೋದು ಯಾಕೆ? ರಿಯಾಲಿಟಿ ಏನು ಆಕ್ಚುಲಿ? ತಾವು ತಮ್ಮ ಮನೆ ಸುತ್ತಮುತ್ತ ಅಥವಾ ತಮ್ಗೆ ಗೊತ್ತಿರೋ ಹಾಗೆ ಏನ್ ನಡೀತಾ ಇದೆ?
ಮೇಡಮ್ ಅವರು ಒಂದ್ ಮಾತು ಹೇಳಿದ್ರು, ಬಡವರು ತಟ್ಟೆಗೆ ಹೋಗೋಕಿನ ಮುಂಚೆನೆ ವ್ಯಾಪಾರ ಆಗ್ತಿದೆ ಅಂತ. ಅದು ಶುದ್ಧ ತಪ್ಪದು. ಇದು ಜನಗಳೇ ಮಾರಾಟ ಮಾಡ್ತಿರೋದು. ಈಗ ಏನಾಗಿದೆ ಅಂದ್ರೆ ಮನೇಲಿ ಒಂದ್ 4-5 ಜನ ಅವರು ಆ ರೇಷನ್ ಕಾರ್ಡ್ ಅಲ್ಲಿ ಅವ್ರ ಹೆಸರಿದೆ ಅಂದ್ರೆ 4-5 ಜನದ್ದು ತಲೆಗೆ 10 ಕೆಜಿ ಲೆಕ್ಕದಲ್ಲಿ ಒಂದು ಬ್ಯಾಗ್ ಅಕ್ಕಿ ಸಿಗ್ತದೆ 50 ಕೆಜಿದು. ಸರಿ, ಅವ್ರು ತಗೊಂಡೋದ್ರೆ ಅದನ್ನ ಬಳಸಲ್ಲ. ಜನ ಮುಂಚೆ ಇದ್ದಷ್ಟು ಬಡಸ್ತನಕ್ಕೆಲ್ಲ ಇಲ್ಲ ಈಗ ಜನಗಳು. ಈ 100ರಲ್ಲಿ ಒಬ್ರಿಗೆ ಮಾತ್ರ ರೇಷನ್ ಅಕ್ಕಿ ಅಗತ್ಯ ಇರುತ್ತೆ. ಕೆಲವರು ಹೊಟ್ಟೆ ತುಂಬಿದವ್ರು ಇರ್ಬೋದು, ನೀವ್ ಹೇಳ್ದಂಗೆ ಬಳಸಲ್ಲ ಅನ್ನೋದಿದೆ. ಕೆಲವರು ಹೊಟ್ಟೆ ತುಂಬಿದವ್ರು ಇರ್ಬೋದು, ಆದ್ರೆ ಕೆಲವರು ಅದರಲ್ಲೇ ತಮ್ಮ ಹಸಿವು ನೀಗಿಸ್ಕೊಳ್ತಾರೆ ಸರ್. ಬಹಳಷ್ಟು ನಾವು ನೋಡ್ದಂಗೆ ಬಹಳಷ್ಟು ಜನ ಅನುಕೂಲವಾಗಿರೋರು, ಕಾರು ಬಂಗ್ಲೆ ಎಲ್ಲ ಇರೋರು ರೇಷನ್ ಕಾರ್ಡ್ ಕ್ಯೂಗೆ ನಿಂತ್ಕೊಂತಾರೆ. ಅವರಿಗೆ ಅಗತ್ಯ ಇರಲ್ಲ. ಅವ್ರು ಏನ್ ಮಾಡ್ತಾರೆ, ತಗೊಂಡ್ಬಂದು 15 ರೂಪಾಯಿ 20 ರೂಪಾಯಿ ಕೆಜಿ ಲೆಕ್ಕದಲ್ಲಿ ವ್ಯಾಪಾರ ಮಾಡ್ತಾರೆ. ಅವೇ ಚೀಲ್ಗಳೇ ನಿಮ್ಗಲ್ಲಿ ಈಗ ಸೀಸ್ ಆಗಿ ಸಿಗ್ತಾ ಇರೋದು ಸರ್. ಈಗ ಏನಾಗಿದೆ ಅಂದ್ರೆ ಸರ್ಕಾರಗಳಿಗೆ, ಈಗ ಬಿಜೆಪಿ ಸರ್ಕಾರಕ್ಕೆ ಏನಾಗಿದೆ, 80 ಕೋಟಿ ಜನಕ್ಕೆ ನಾವು ರೇಷನ್ ಕೊಡ್ತಿದೀವಿ ಅಂತ ಒಂದ್ ಕಡೆ ಅವ್ರು ಬೆಂತಟ್ಕೊಂತಾರೆ. ಇಲ್ಲಿ ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ, 80 ಕೋಟಿ ಜನಕ್ಕೆ ಅಕ್ಕಿ ಕೊಡ್ತಿದ್ದೀರಾ ಅಂದ್ರೆ ದೇಶ ಇನ್ನು ಬಡತನಕೆಲ್ಲಿದೆ ಅಂತಾನೆ ಹೇಳ್ತಾರೆ ಕಾಂಗ್ರೆಸ್ನವರು. ಈಗ ಜನಗಳು ಮೇಲ್ ಬಂದಿದ್ದಾರೆ. ಈಗ ರೇಷನ್ ಕಾರ್ಡ್ ಅಕ್ಕಿನ ನಿಲ್ಸಿದ್ರೆ ಜನ ವೋಟ್ ಹಾಕಲ್ಲ. ಕಾಂಗ್ರೆಸ್ನವರಿಗೆ ದೇಶ ಇನ್ನೂ ಬಡತನಕೆಲ್ಲಿದೆ ಅಂತ ಹೇಳ್ಕೊಳಕ್ ಅದೊಂದು ಅನುಕೂಲ. ಬಿಜೆಪಿಯವರಿಗೆ ಈಗ ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ಜನ ವೋಟ್ ಹಾಕಲ್ಲ ಅನ್ನೋದು ಇದು ಗ್ಯಾರಂಟಿ ಏನು ಇದು ಮಾಡ್ಯಾರಲ್ಲ ಕರ್ನಾಟಕದವರು. ಸೇಮ್ ಅದೇ ಥಿಯರಿನೇ ಇದು. ನೀವು ನೆಕ್ಸ್ಟ್ ಬರುವಂತ ಗೌರ್ಮೆಂಟ್ ಬಿಜೆಪಿ ಬರ್ಬೇಕಂದ್ರೂ ಇವ್ರು 2,000 ಕೊಡ್ತಿರೋದು ನಾನು 2,500 ಮಾಡ್ತೀನಿ ಅಂದ್ರೆ ಜನ ವೋಟ್ ಹಾಕೋದು. ಈ ತರ ಬಿಟ್ಟಿ ಭಾಗಿಗಳನ್ನ ಕೊಟ್ಟು ಜನಗಳನ್ನ ಸೋಂಬೇರಿ ಮಾಡಿ ದೇಶನ ರಾಜ್ಯನ ಅಧೋಗತಿಗೆ ತಗೊಂಡು ಹೋಗ್ತಿರೋ ಅಂತ ಇವರು ಎಲ್ಲ ಕಡೆನೂ ಇದೇ ತರನೇ ಆಗ್ತಿರೋದು ಸರ್. ಎಸ್, ಥ್ಯಾಂಕ್ ಯು ಅವಿನಾಶ್ ಅವರ ನಮ್ಮ ಜೊತೆ ಮಾತಾಡೋದಕ್ಕೆ.